ನೋಡ್ತಾ ಇರ್ಬೋದು ಲೋಡಿಂಗ್ ಪಾಯಿಂಟಲ್ಲಿದ್ದೀನಿ. ಅರ್ಧ ಬರ್ಧ ಲೋಡ್ ಆಗಿದೆ. ಟೈಮ್ ಬಂದು 4:15 ಆಗಿದೆ. ನೋಡೋಣ, ಒಂದು 7-8 ಗಂಟೆ ಅಷ್ಟೊತ್ತಿಗೆ ಲೋಡ್ ಆಗುತ್ತೆ. ಇಲ್ಲಿಂದ ಬಿಡೋಣ. ನೋಡ್ತಾ ಇರ್ಬೋದು ಯಾವ ರೇಂಜಿಗೆ ಲೋಡ್ ಆಗಿದೆ ಅಂತ. ಇದು ನೋಡೋಕೆ ನಿಮಗೆ ಏನು ಇಷ್ಟನಾ ಅಂತ ಅನ್ನಿಸ್ಬೋದು. ಇದೇ ಆಲ್ರೆಡಿ 7 ಟನ್ ಮೇಲಿದೆ. ಇಷ್ಟೇ ಬರೋದು. ಇನ್ನೂ ಒಂದು ಸ್ವಲ್ಪ ರೆಡಿ ಆಗ್ತಾಯಿದೆ ಮೆಟ್ರಲ್ಲು. ಇನ್ಮೇಲೆ ಇನ್ನೊಂದು 500 kg ಹಾಕ್ತೀವಿ ಅಂತ ಹೇಳ್ತವ್ರೆ. ನೋಡಬೇಕು. ಇನ್ನೂ ರೆಡಿ ಆಗ್ತಾಯಿದೆ ನೋಡಿ. ಇವೇ ಕಟ್ ಮಾಡಿ ಅಲ್ಲಿ ಜೋಡಿಸ್ತಾ ಇದ್ದಾರೆ ನೋಡಿ. ಕಟ್ ಮಾಡಿ ಜೋಡಿಸಿ ಆಮೇಲೆ ಗಾಡಿ ಮತ್ತೆ ಲೋಡ್ ಮಾಡೋದು. ನೋಡ್ತಾ ಇರ್ಬೋದು ಜೋಡಿಸಿದ್ದಾರೆ ನೋಡಿ. ನೋಡ್ತಾ ಇರ್ಬೋದು ಬಿಲ್ಲಂತೂ ಕೊಟ್ಟರು. ಅಲ್ಲಿಂದ ಆಚೆ ಬಂದು ಮೇನ್ ರೋಡಿಗೆ ಬಂದಿದ್ದೀನಿ. ಇಲ್ಲಿಂದ ಒಂದು 40 ಕಿಲೋಮೀಟ್ರ್ ಹೋಗಿ ಲೆಫ್ಟ್ಗೆ ಹೋಗಬೇಕು, ಒಡಿಶಾಲೇನು. ಈಗ ನಾನು ಹೈವೇಲಿ ಹೋಗ್ತಾ ಇಲ್ಲ, ಶಾರ್ಟ್ಕಟ್ ರೂಟು ಭವಾನಿಪಟ್ಟಣಂ ಅಂತ ಮಾಮೂಲಿ ಫಾರೆಸ್ಟ್ ರೋಡಲ್ಲಿ ಹೋಗ್ತಿದ್ನಲ್ಲ, ಆ ರೂಟಲ್ಲೇ ಹೋಗೋಣ ಅಂತ. ಯಾಕೆಂದರೆ ಈ ಕಡೆಯಿಂದೆಲ್ಲ ರಿಟರ್ನ್ ಬಾಡಿಗೆ ಎಲ್ಲ ಅವರು 35,000 36,000 ರೂಪಾಯಿ ಕೊಡ್ತಾರೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ 30,000 ರೂಪಾಯಿ ಡೀಸೆಲ್ಲೇ ತೊಗೊಳತ್ತೆ ಇವರು. ಇನ್ನು 4-5,000 ರೂಪಾಯಿ ಟೋಲ್ ಆಗುತ್ತೆ. ಕರೆಕ್ಟಾಗಿ ಅವ್ರು ಕೊಟ್ಟಿರೋ ದುಡ್ಡು ಈ ರೂಟಲ್ಲಿ ಕರೆಕ್ಟ್ ಆಗುತ್ತೆ. ಹೈವೇಲಿ ಹೋದರೆ ನನ್ನ ಕೈಯಿಂದ ಇನ್ನೂ 10,000 ರೂಪಾಯಿ ಹೋಗುತ್ತೆ. ಯಾಕೆಂದರೆ ಈ ಕಡೆಯಿಂದ ಎಲ್ಲ ಅಷ್ಟೇ ರಿಟರ್ನ್ ಬಾಡಿಗೆ ಅಂದ್ಬಿಟ್ಟು ತುಂಬ ಕಡಿಮೆನೇ ಕೊಡೋದು. ಏನೂ ಮಾಡೋಂಗಿಲ್ಲ, ಮಾರ್ಕೆಟ್ನೇ ಡೌನ್ ಮಾಡಿಬಿಟ್ಟಿದ್ದಾರೆ. ಎಷ್ಟಕ್ಕೆ ಬೇಕು ಅಷ್ಟಕ್ಕೆ ಹೋಗ್ಬಿಡ್ತಾರೆ ಗುರು. ಹಿಂದೆ ಮುಂದೆ ಏನು ಯೋಚನೆ ಮಾಡಲ್ಲ. ನೀನಲ್ಲ ನಿನ್ನೋಬ ಅಂತಾರೆ. ನನಗೆ ಇನ್ನೊಂದೇನೆಂದರೆ ರೆಗ್ಯುಲರಾಗಿ ಹೊಡೆಯೋರು ಒಂದೇ ಟ್ರಾನ್ಸ್ಪೋರ್ಟ್ ಇದು. ಮುಂಚೆನೇ ಫೋನ್ ಮಾಡಿ ಹೇಳಿದ್ದೆ, ರೆಡಿ ಮಾಡಿ ಇಟ್ಟಿದ್ದಾರೆ. ಅದಕ್ಕೇ ಬಂದಿಗೆ ಲೋಡ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಟೈಮ್ ಬಂದು ಆಲ್ರೆಡಿ 8 ಗಂಟೆ ಆಗಿದೆ. ನೋಡೋಣ, ಮುಂದೆ ಎಲ್ಲರ ತಿಂಡಿ ಗಿಂಡಿ ಮಾಡ್ಕೊಂಡು ಹೋಗೋಣ. ನೋಡ್ತಾ ಇರ್ಬೋದು ಗುರು ಹೊಸ ಗಾಡಿಗಳು. ನಾವು ಯಾವಾಗ ಈ ಥರ ಒಂದು ಗಾಡಿ ಮಾಡ್ತೀವೋ ಗೊತ್ತಿಲ್ಲ. ಸಕ್ಕತ್ತಾಗಿದೆ ಅಲ್ಲ, ಟಾಟಾ ಕಂಪ್ನಿದು. ಬನ್ನಿ, ನಾವು ಪ್ರೆಸೆಂಟ್ ಇದ್ದೀವಿ ಒಡಿಶಾದಲ್ಲಿ. ಟೈಮ್ ಬಂದು 6 ಗಂಟೆ ಆಗಿದೆ. ನೋಡ್ತಾ ಇರ್ಬೋದು ಮಂಜು ಬೀಳೋಕ್ಕೆ ಸ್ಟಾರ್ಟ್ ಆಗಿದೆ ಆಲ್ರೆಡಿ. ಗಾಡಿ ಮಾತ್ರ ಸಿಕ್ಕಾಪಟ್ಟೆ ಗಲೀಜಾಗೋಗ್ಬಿಟ್ಟಿದೆ ಗುರು. ಫಸ್ಟ್ ಹೋಗಿ ಸರ್ವಿಸ್ ಮಾಡಿಸ್ಬೇಕು. ಸರ್ವಿಸಿಗೆ ಬಂದಿದೆ. ಸಂಬಲ್ಪುರು ಇಲ್ಲಿಂದ ಇನ್ನೊಂದು 70 ಕಿಲೋಮೀಟ್ರ್ ಇದೆ ಅಷ್ಟೇ. ನೋಡೋಣ, ನನ್ನ ಟಾರ್ಗೆಟ್ ಇವತ್ತು ಭವಾನಿಪಟ್ಟಣ ತನಕ ಹೊಡೆಯೋಣ ಅಂತ. ಭವಾನಿಪಟ್ಟಣ ಹೋದರೆ ಆಲ್ಮೋಸ್ಟ್ ಇವತ್ತು ಒಂದು 500-600 ಕಿಲೋಮೀಟ್ರು ಹೊಡೆದಂಗೆ ಆಗುತ್ತೆ ಗಾಡಿ. ಕೋಲಾರಿಗೆ ಇರೋದು ಲೋಡಿದು. ಟೋಟಲ್ ಕಿಲೋಮೀಟ್ರ್ ಬಂದು 1800 ಕಿಲೋಮೀಟ್ರ್ ಐತೆ. ಯಾವುದೋ ಟಿಪ್ಪರ್ ಆಕ್ಸಿಡೆಂಟ್ ಆಗೈತಾ ಕೆಟ್ಟೋಗೈತಾ ಏನು ಗೊತ್ತಿಲ್ವಲ್ಲ. ಏನಾಯಿತು ಗುರು, ಫುಲ್ ಊಸ್ಟ್ ಆಗ್ಬಿಟ್ಟೈತೆ ನೋಡ್ರಿ. ಆ ಟಿಪ್ಪರಲ್ಲಿರೋ ಐಟಮ್ನ ಬೇರೆ ಗಾಡಿಗೆ ಕ್ರಾಸಿಂಗ್ ಮಾಡ್ತವ್ರೆ. ಅದು ತುಂಬ ಕಷ್ಟದ ಕೆಲಸ ಗುರು ರೋಡಲ್ಲಿ. ಈ ರೋಡಲ್ಲಂತೂ ಸಿಕ್ಕಾಬಟ್ಟೆ ನನ್ನ ಗಾಡಿನೇ ಏನಾರು ಆಗ್ಬಿಡೋದು, ಅಷ್ಟೊಂದು ಡೇಂಜರ್. ಯಾಕಂದರೆ ಸಿಕ್ಕಾಬಟ್ಟೆ ಮಿನಿಮಮ್ ಏನಿಲ್ಲ ಅಂದರೂ 1,000-1,500 ಗಾಡಿಗಳು ಓಡಾಡ್ತವೆ ಈ ರೋಡಲ್ಲಿ, ಟಿಪ್ಪರ್ಗಳೇ. ಏನೋ ಮಾಡೋಕ್ಕಾಗಲ್ಲ, ಹುಷಾರಾಗಿ ನೋಡ್ಕೊಂಡು ಹೋಗ್ಬೇಕು. ನೋಡೋಣ ಬನ್ನಿ. ಇಲ್ಲಿಂದ ಸೀದಾ 70 ಕಿಲೋಮೀಟ್ರ್ ಸಂಬಲ್ಪುರಿಗೆ ಹೋಗಿ ಸಿಗ್ತೀನಿ ನಿಮಗೆ. ಸಂಬಲ್ಪುರು ನಿಯರ್ ಇನ್ನೊಂದು 25 ಕಿಲೋಮೀಟ್ರ್ ಇದೆ ಅಷ್ಟೇ. ಫುಲ್ಲು ಜಾಮ್ ಆಗಿಬಿಟ್ಟಿದೆ ಗುರು. ಕಿಲೋಮೀಟ್ರ್ ಗಟ್ಟಲೆ ಜಾಮ್ ಆಗಿಬಿಟ್ಟೈತೆ. ಆಲ್ರೆಡಿ 15 ನಿಮಿಷ ಆಯಿತು ಇಲ್ಲಿ ಸಿಗಾಕೊಂಡು. ನಾನು ಇಲ್ಲೇ ಎಲ್ಲೋ ಒಂದು ಕಿಲೋಮೀಟ್ರ್ ಅಂದ್ಕೊಂಡೆ. ನೋಡಿದ್ರೆ ಸಿಕ್ಕಾಬಟ್ಟೆ ಲೆಂತಾಗಿ ಜಾಮ್ ಆಗಿಬಿಟ್ಟಿದೆ. ಏನು ಪ್ರಾಬ್ಲಮ್ ಏನೋ ಗೊತ್ತಿಲ್ಲ. ಸಿಕ್ಕಾಬಟ್ಟೆ ಪೊಲೀಸ್ನವರು ಬೇರೆ ಇದ್ದಾರೆ. ಯಾರು ಬರ್ತಿದ್ದಾರಾ ಏನೋ ಇಲ್ಲ, ಏನಾರು ಆಗೈತಾ ಏನೋ ಗೊತ್ತಿಲ್ಲ. ನೋಡಬೇಕು. ಬರೇ ಟಿಪ್ಪರ್ ಲಾರಿಗಳೇ ಇದಾವೆ ಗುರು. ಎಲ್ಲ ದೊಡ್ಡ ಟಿಪ್ಪರ್ ಲಾರಿಗಳೇ. ಟೈಮ್ ಬಂದು 10 ಗಂಟೆ ಆಗಿದೆ. ನೋಡ್ತಾ ಇರ್ಬೋದು ಭಯಂಕರ ಡಿ ಜೆಗಳು ಈ ರೋಡಲ್ಲಿ. ಏನು ವಿಶೇಷ ಅಂದರೆ ಎಲ್ಲ ಮದುವೆಗೆ ಹೋಗ್ತಾ ಇರೋದು ಗುರು.
ನಮ್ಮ ಸೈಡ್ ಮಾಡ್ದಂಗೆ ಮಾಡಲ್ಲ, ಸಿಕ್ಕಾಪಟ್ಟೆ ಗ್ರ್ಯಾಂಡಾಗಿ ಮಾಡ್ತಾರೆ. ಇದು ಮದುವೆ ಗಂಡು ಹೆಣ್ಣೆ ಕರ್ಕೊಂಡು ಹೋಗೋದೇ ಇದೇ ಥರ. ಸಖತ್ ಗ್ರ್ಯಾಂಡಾಗಿ ಮಾಡ್ತಾರೆ ಗುರು, ಖುಷಿ ಆಗುತ್ತೆ ನೋಡೋಕ್ಕೇನೆ. ನಮ್ಮ ಸೈಡೆಲ್ಲ ಈ ಥರ ಮದುವೆ ಮಾಡಲ್ಲ, ಇವ್ರದ್ದೇ ಒಂಥರ ಬೇರೆ ರೀತಿ. ಅದು ಒಂದೊಂದು ಡಿ ಜೆ ಅಲ್ಲ ಗುರು, ಎರಡೆರಡು ಡಿ ಜೆ ತೊಗೊಂಡು ಮಾಡ್ತಾರೆ. ಸಖತ್ ಖುಷಿ ಆಗುತ್ತೆ. ಏನೇನೋ ಲೈಫಲ್ಲಿ ಎಂಜಾಯ್ಮೆಂಟ್ ಇರಬೇಕು ಅಂತಾರಲ್ಲ ಆ ಥರ. ಈಗ ಪ್ರೆಸೆಂಟ್ ನಾವಿದ್ದೀವಿ, ನೋಡ್ತಾ ಇರ್ಬೋದು. ಇಲ್ಲಿಂದ ಭವಾನಿಪಟ್ಟಣಮ್ಮು ಇನ್ನೊಂದು 100 ಕಿಲೋಮೀಟ್ರ್ ಐತೆ ಗುರು ಅಷ್ಟೇ. ಆಲ್ಮೋಸ್ಟು ಈಗ 10 ಗಂಟೆ ಎಲ್ಲ ನಿದ್ದೆ ಎಳೆಯೋಕ್ಕೆ ಸ್ಟಾರ್ಟ್ ಆಯಿತು. ನೋಡೋಣ ಬನ್ನಿ. ಬಳ್ಳಾನಗಿರಿ ಟೌನ್. ಬೆಳಗ್ಗೆಯಿಂದ ಸಂಜೆ ತನಕ ಬಿಸಿಲು ಗುರು, ಗಾಡಿ ಓಡ್ಸೋಕ್ಕೆ ಆಗ್ತಾಯಿಲ್ಲ. ಬಿಸಿಲುಗಳು ಸ್ಟಾರ್ಟ್ ಆಯಿತು. ಮುಂಚೆ ಸಿಕ್ಕಾಪಟ್ಟೆ ಚಳಿ, ಈಗ ನೋಡಿದ್ರೆ ಬಿಸಿಲು. ಸಾಕಾಗೋಗ್ಬಿಟ್ಟಿದೆ ಗುರು ಈ ವೆದರಿಂದ. ನಮಗಂತೂ ಸೀದಾ ಭವಾನಿಪಟ್ಟಣಮ್ಗೆ ಹೋಗಿ ಆಲ್ಟ್ ಹಾಕಬೇಕು. ಅಂದರೆ ಭವಾನಿಪಟ್ಟಣಮ್ ಇನ್ನೊಂದು 50 ಕಿಲೋಮೀಟ್ರ್ ಇದ್ದಂಗೆ ಯಾವ್ದಾರ ಸಿಟಿ ಇಲ್ಲ ಪೆಟ್ರೋಲ್ ಬಂಕ್ ಯಾವ್ದಾರು ಸಿಕ್ತು ಅಂದರೆ ಹಿಂದೆ ಮುಂದೆ ಹಾಕ್ಕೊಂಡು ಮನಿಕೊತೀನಿ. ಇನ್ನೊಂದು 100 ಕಿಲೋಮೀಟ್ರ್ ಐತೆ ಅಷ್ಟೇ, ಹೋಗ್ಬಿಟ್ಟು ಮನಿಕೊಳ್ಳೋಣ. ನೋಡ್ತಾ ಇರ್ಬೋದು 11:30 ಆಗಿದೆ. ಊಟಕ್ಕಂತ ನಿಲ್ಲಿಸಿದ್ದೆ. ಇಲ್ಲೇ ಪಾರ್ಕಿಂಗ್ ಐತೆ, ಆರಾಮಾಗಿ ಇಲ್ಲೇ ಮನಿಕೊಂಬಿಡೋಣ. ರೊಟ್ಟಿ ದಾಲ್ ತಿನ್ಕೊಂಬಂದೆ ಗುರು. ರೈಸು ಸಿಗಲಿಲ್ಲ, ಏನೂ ಇಲ್ಲ. ಈ ಬಸ್ ತುಂಬ ಮುಂದೆಗಡೆ ನೋಡ್ತಾ ಇದ್ದೀರಲ್ಲ, ಈ ಬಸ್ ತುಂಬ ಎಂಪ್ಲಾಯ್ಗಳು ಫುಲ್ಲು ಇವತ್ತು ಡಾಬ್ದಲ್ಲಿ ನುಗ್ಗಿ ಇರೋ ಬರೋದೆಲ್ಲ ತಿಂದ್ಬಿಟ್ಟಿದ್ದಾರೆ. ಇನ್ನೊಂದು ಮಕ್ಕಳು ನೀವು ಅದು ಜಾಸ್ತಿ ಮಾಡಿಲ್ಲಂತೆ. ಹಂಗಾಗಿ ಬರೀ 4 ರೊಟ್ಟಿ ಸಿಕ್ತಷ್ಟೇ. ಹೆಂಗೋ ಆಯಿತು, ಇಲ್ಲೇ ಮನಿಕೊಂಡು ಬೆಳಗ್ಗೆ ಬಿಡೋಣಂತೆ. ಇವನೊಂಚೂರು ಗಾಡಿ ತೆಗೆದ್ರೆ ಅಲ್ಲಿ ಲಾರಿ ಪಕ್ಕದಲ್ಲಿ ಹಾಕ್ಕೊಂಡು ಮನಿಕೊಳ್ಳೋಣ.